ಬೆಚ್ಚಿ ಬೀಳಿಸುವಂತಿದೆ ಬ್ಯಾನರ್ ಗಲಾಟೆಯ ವಿಡಿಯೋಗಳು ನಿಜಕ್ಕೂ ಭಯಾನಕವಾಗಿದೆ. ಇದು ಎಲ್ಲೋ ಈ ಬಿಹಾರದಲ್ಲಿ ನೋಡ್ತಾ ಇದ್ವಿ ಗಲಾಟೆಗಳನ್ನ, ಕೆಲವು ಆಂಧ್ರದ ಪ್ರದೇಶಗಳಲ್ಲಿ ನೋಡ್ತಾ ಇದ್ವಿ. ನೋಡಿ, ಕಟ್ಟಿಗೆ ಹಿಡ್ಕೊಂಡು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಹೆಂಗೆ ಜಮಾವಣೆಗೊಂಡಿದ್ರು ಅಂತ ಮನೆ ಮುಂದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು, ಎರಡೂ ಪಕ್ಷದ ಕಾರ್ಯಕರ್ತರ ಕೈಯಲ್ಲಿ ದೊಣ್ಣೆಗಳಿದ್ದಾವೆ. ಕಾಣಿಸ್ತಾ ಇದೆಯಾ ನೋಡಿ, ದೊಣ್ಣೆ. ಅದು ಏನಕ್ಕೆ ದೊಣ್ಣೆ? ಹೊಡೆದಾಡ್ಲಿಕ್ಕೆ. ಇದು ನೋಡಿ, ಪೋಸ್ ಬೇರೆ ಕೊಟ್ಟಿದ್ದಾರೆ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ. ಬಳ್ಳಾರಿ ಶಾಂತವಾಗಿರ್ಬೇಕಾದಂತಹ ಬಳ್ಳಾರಿ ರಕ್ತ ಚರಿತ್ರೆಗೆ ಮತ್ತೆ ಕಾರಣ ಆಗ್ತಾ ಇದೆ. ನೋಡಿ, ಇದು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಮತ್ತು ನಾರಾ ಭರತ್ ರೆಡ್ಡಿ ಅವರ ಫಾಲೋವರ್ಸ್ ಏನಿದ್ದಾರೆ, ಎಲ್ಲರ ಕೈಯಲ್ಲಿ ಕೂಡ ಬಡಗೆಗಳಿದಾವೆ, ದೊಣ್ಣೆಗಳಿದಾವೆ. ಎಲ್ಲ ರೆಡಿಯಾಗಿ ಬಂದಿದ್ದಾರೆ ರೀ. ಏನಾಗುತ್ತಾಗಲಿ ರಕ್ತಪಾತ ಹರಿಸ್ಬಿಡೋಣ ಅಂತೇಳಿ. ಅಂದರೆ ಪ್ರೀ ಪ್ಲ್ಯಾಂಡ್ ಅಂತ ಹೇಳೋಕ್ಕಾಗೋದಿಲ್ಲ. ಸಡನ್ಲಿ ಆಗಿರುವಂಥ ಗಲಾಟೆ ಆದರೂ ಕೂಡ ಅದಾದ ಮೇಲೆ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂಥೇಳಿ ಇವರು ಬಡಗೆಗಳನ್ನ ತೆಗೆದು ಹೋಗ್ತಾರೆ. ಎಲ್ಲಿಂದ ಬಂದವು ಈ ದೊಣ್ಣೆಗಳೆಲ್ಲ? ಸಡನ್ಲಿ ಹಂಗೆ ಮಾಯಾಜಿಂಕೆ ಥರ ಬಂದ್ಬಿಟ್ವ? ಯಾರು ತರಿಸಿದ್ರಿ ಇವನ್ನ? ಯಾರು ಹಂಚಿದ್ರಿ ಇವನ್ನ? ಇದೆಲ್ಲವೂ ಕೂಡ ಆಗಬೇಕು, ಒಂದು ಸೈಡ್ ಆಗಬಾರ್ದು. ಇದು ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಆರಂಭದಲ್ಲಿ ಗಲಾಟೆಯನ್ನು ಮಾಡಿರ್ಬೋದು ಅಥವಾ ಕಾರಣಕರ್ತರಾಗಿರ್ಬೋದು. ಜನಾರ್ದನ್ ರೆಡ್ಡಿ ಬೆಂಬಲಿಗರು ಈ ದೊಣ್ಣೆಗಳನ್ನ ಇಟ್ಕೊಂಡು ಅಲ್ಲಿ ಪೋಸ್ ಕೊಟ್ಟಿದ್ದು, ಮತ್ತೆ ಅಲ್ಲೆಲ್ಲ ಹಂತ ಹಂತವಾಗಿ ಜನಸಮೂಹ ಜಾಸ್ತಿ ಆಗೋದು, ಯಾರು ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಂಥವ್ರು, ಅದು ಕೂಡ ತನಿಖೆ ಆಗಬೇಕಲ್ವಾ? ನೋಡಿ, ಎಲ್ಲೋ ನಾವು ಈ ಗೂಂಡಾರಾಜ ಏನು ಜಂಗಲ್ ರಾಜ್ ಬಿಹಾರ್ ಅಲ್ಲಿ ನೋಡ್ತಾ ಇದ್ವಿ, ಬೀದಿ ಬೀದಿಯಲ್ಲಿ ದೊಣ್ಣೆಗಳಿಂದ ಬಡದಾಡ್ಕೊಳ್ತಾ ಇದ್ರು. ಪರಿಸ್ಥಿತಿ ಇದೇನಾದರೂ ಪೊಲೀಸರು ಅಲ್ಲಿ ಬರದೇ ಇದ್ದಿದ್ರೆ, ಗಾಳಿಲಿ ಗುಂಡು ಹಾರಿಸದೇ ಇದ್ದಿದ್ರೆ ಅದೆಷ್ಟು ಹೆಣ್ಣುಗಳು ಉರುಳ್ತಾ ಇದ್ವೋ ಗೊತ್ತಿಲ್ಲ, ಎಷ್ಟು ರಕ್ತಪಾತ ಆಗ್ತಾ ಇತ್ತು ಗೊತ್ತಿಲ್ಲ. ಸ್ವಲ್ಪ ಫಲಾನ ಹಿಂದಕ್ಕೆ ಸ್ವಲ್ಪ ಫಲಾನ ಹಿಂದಕ್ಕೆ ಸ್ವಲ್ಪ ಫಲಾನ ಹಿಂದಕ್ಕೆ ಸ್ವಲ್ಪ